Thank you so much. That was Vidya Suvarna. Karimani Malika. ರಾಹುಲ ಬಂದಿದ್ದಾನ? ಹೋಗಿ ಆಯ್ತಾ? ಪಾಪ ಒಳ್ಳೇದಾಯ್ತು ಹೋಗಿದ್ದು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ದಟ್ ವಾಸ್ ವಿದ್ಯಾ ಸುವರ್ಣ. ಇನ್ನೊಂದು ಸುಮಧುರ ಗೀತೆಯನ್ನ ಪ್ರಸ್ತುತಿಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಸೌಮ್ಯ ಕಟೇಲ್ ಅವರು. ಎಂಜಾಯ್ ಮಾಡ್ತಾ ಇದ್ದೀರಾ? ಎಂಪೀರಿಯಾ ಸಂಭ್ರಮ 2025 ಎಂಜಾಯ್ ಮಾಡ್ತಾ ಇದ್ದೀರಾ?
पत रखियो भला झूलेलालण सिंधड़ी दा सेवण दा सखी शाबाश कलंदर दमादम मस्त कलंदर अली दम दम दे अंदर दमादम मस्त कलंदर अली दम दम दे अंदर हो लाल मेरी हाँ लाल मेरी चार चराग तेरे वरण हमेशा आहा चार चराग तेरे वरण हमेशा चार चराग तेरे वरण हमेशा पंजुवा में बारण आइयो भला झूलेलालण हो पंजुवा में बारण पंजुवा में बारण आइयो भला झूलेलालण सिंधड़ी दा जेवण दा सखी शाबाश कलंदर दमादम मस्त कलंदर अली दम दम दे अंदर दमादम मस्त कलंदर अली दम दम दे अंदर हो लाल मेरी हाँ लाल मेरी पत रखियो भला झूलेलालण सिंधड़ी दा जेवण दा सखी शाबाश कलंदर एवरीबॉडी मस्त कलंदर अली दम दम दे अंदर दमादम मस्त कलंदर अली दम दम दे अंदर दमादम मस्त कलंदर अली दम दम दे अंदर दमादम मस्त कलंदर अली दम दम दे अंदर एल्रू चप्पाಳೆ अली दम दम 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 अली नी zaza ni zaza gaza ni zaza palisa ni zaza gaza ni zaza palisa pama pa magama gariga pama gariza pama pa magama gariga pama gariza ni sagama palsa ni sagama palsa ni sagama pama pa ni sagama palsa ni sagama palsa ni sagama pama pa ni sagama palsa ni sagama palsa ni sagama pama pa ali dam dam 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 ali dam dam ali dam dam ali dam 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 ali 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 ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿದ್ರಾ? ಒಟ್ಟಿಗೆ ಹಾಡಿದ್ರಾ? ಹಾಡ್ಲಿಕ್ಕೆ ಆಯ್ತಾ? ಓಕೆ, ಅವ್ರ ಥರ ಹಾಡ್ತೀರಾ? ಟ್ರೈ ಮಾಡ್ಬೋದು. ರೈಟ್, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ದಟ್ ವಾಸ್ ಸೌಮ್ಯ ಕಟೀಲ್ ಅವರು. ಪ್ರಣವಾಲಯ ಪಾಹಿ ಪರಿಪಾಲಯ ಪರಮೇಶಿ कमलालय श्रीदेवी कुरिपिंसवे करुणाम्बुरासी धीं तारा जतुलतो प्राण में नाट्यम चेसे गतुलतो नाम शतं मूला नकुलतो
నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీంతానా ధీంతానా చతులతో గానమే నాట్యం చేసే గతులతో నామశతం మూల నతులతో నాపైన నీ చూపు ఆపేలా శరణంటినే జనని నాద వినోదిని భువన పాలినివే అనాథ రక్షణ నీవిధి కాదటే మొరవిని చేరవటే ರಿತಿಕಾ ಅವರಿಂದ ಒಂದು ಸುಂದರವಾದಂತಹ ಪ್ರದರ್ಶನವನ್ನು ನೋಡಿದ್ದೇವೆ. ಇದೀಗ ಅವಾರ್ಡ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಯಾರೆಲ್ಲ ಕೆಲವು ಅಚೀವ್ಮೆಂಟನ್ನು ಮಾಡಿದ್ದಾರೆ ಅವರಿಗೆ ಈ ವೇದಿಕೆಯಲ್ಲಿ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವವನ್ನು ಕೊಡಲಿಕ್ಕಿದ್ದೇವೆ. ಸೊ ಅದನ್ನು ಇದೀಗ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಸೊ ಇಂಪೀರಿಯಾ ಸಂಭ್ರಮ 2025 ಇದರಲ್ಲಿ ಕೆಲವರನ್ನ ಈ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸಲಿಕ್ಕಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಗೋವಾದಲ್ಲಿ ಒಂದು ಟ್ರಿಪ್ಪನ್ನು ಎಂಜಾಯ್ ಮಾಡಲಿಕ್ಕೆ ಅರ್ಹತೆಯನ್ನು ಪಡೆದಂತಹ ವಿಜೇತರನ್ನು ಈ ವೇದಿಕೆಯಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ದಯಮಾಡಿ ಚಂದ್ರಶೇಖರ್ ಅವರು ದಯಮಾಡಿ ವೇದಿಕೆಗೆ ಬಂದು, ಡೈರೆಕ್ಟರ್ ಸರ್ ಅವರು ಬಂದು ಈ ಒಂದು ಅಪ್ರಿಸಿಯೇಷನನ್ನು, ಈ ಒಂದು ಗೌರವವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕ್ಯಾನ್ ವಿ ಹ್ಯಾವ್ ಮಿಸ್ಟರ್ ಚಂದ್ರಶೇಖರ್ ಆನ್ ದ ಸ್ಟೇಜ್ ಪ್ಲೀಸ್. ಸೊ ನನ್ನ ಹೆಸರನ್ನು ಕರೆದ ಹಾಗೆ ನೀವು ದಯಮಾಡಿ ವೇದಿಕೆಗೆ ಬಂದು ನಿಮ್ಮ ಗೌರವವನ್ನು ಸ್ವೀಕರಿಸಬೇಕು. ಫಸ್ಟ್ ವಿ ಗೋ ಟು ಓನ್ಲಿ ಗೋವಾ. ಓನ್ಲಿ ಗೋವಾ ಅಂದರೆ ಗೋವಾ ಆ್ಯಂಡ್ ಥೈಲ್ಯಾಂಡ್, ಗೋವಾ ಆ್ಯಂಡ್ ಮಲೇಷ್ಯಾ, ಗೋವಾ ಆ್ಯಂಡ್ ಡ್ಯಾಶ್ 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 ಸುಮಾರು ವಿಜೇತರು ಇದ್ದಾರೆ. ಕೆಲವರಿಗೆ ಎಲ್ಲ ಪ್ಯಾಕೇಜ್ ಕೂಡ ಇದೆ. ಸೊ ನಾವು ಎದ್ರಲ್ಲದರನ್ನು ಸಾರ್ಟ್ ಔಟ್ ಮಾಡಿಕೊಂಡು ಒಬ್ಬರನ್ನ ಒಂದೇ ಸಲ ಕರೆದು ಎಲ್ಲದನ್ನು ಒಟ್ಟಿಗೆ ಕೊಡಬೇಕು ಅಂತ. ಹಾಗಾಗಿ ಓನ್ಲಿ ಗೋವಾ ಟ್ರಿಪ್ಪಿಗೆ ಸಿಲೆಕ್ಟ್ ಆಗಿರುವಂತಹ ವಿಜೇತರನ್ನು ಇದೀಗ ಕರೆಯುವಂಥ ಸಮಯ. ಕರೆದ ಹಾಗೆ ವೇದಿಕೆಗೆ ಬರಬೇಕು. ಐ ರಿಕ್ವೆಸ್ಟ್ ಪರಶುರಾಮ್ ಆ್ಯಂಡ್ ರೇಖಾ PR ದಯಮಾಡಿ ವೇದಿಕೆಗೆ ಬರಬೇಕು. ಪರಶುರಾಮ್ ಹಾಗೂ ರೇಖಾ PR. ರಾಧಾ ಆ್ಯಂಡ್ ಪ್ರಕಾಶ್ BS. ರಾಧಾ B ಆ್ಯಂಡ್ ಪ್ರಕಾಶ್ BS. ಚಂದ್ರಶೇಖರ್ ಆ್ಯಂಡ್ ಭವ್ಯಶ್ರೀ. ಚಂದ್ರಶೇಖರ್ ಆ್ಯಂಡ್ ಭವ್ಯಶ್ರೀ. ಜನಾರ್ದನ್ ಹಾಗೂ ರೇಖಾ. ಕುಮಾರಸ್ವಾಮಿ ಆ್ಯಂಡ್ ಮಂಜುಳಾ. ರತ್ನಾಕರ್ ಆ್ಯಂಡ್ ಆಶಿಕಾ. ಪ್ರಸನ್ನ ಕುಮಾರ್ ಆ್ಯಂಡ್ ರಂಜಿತಾ. ರಾಮಚಂದ್ರ ಆ್ಯಂಡ್ ವಿಜಯ.
ಚಂದ್ರಶೇಖರ್ and ಭವ್ಯ ಉಜಿರೆ. and ಚಂದ್ರಶೇಖರ್. ಪ್ರಸನ್ನ ರಮೇಶ್ ಜಿಕೆ ಗಂಗನಹಳ್ಳಿ. Congratulations, these are the first 10 people. ಗೋವಾ ಟ್ರಿಪ್ಗೆ ಅರ್ಹತೆಯನ್ನು ಪಡೆದಿರುವಂತಹ ಜೋಡಿಗಳು. ಎಲ್ರಿಗೂ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಕೊಡಬೇಕು. ದೇ ಆರ್ ರೆಡಿ ಟು ಗೋ ಟು ಗೋವಾ. Congratulations. Next set of people, YD Rajendra, Bangalore. YD Rajendra, Bangalore. Chandrasekharappa, Ganganahalli. Chandrasekharappa, Ganganahalli. Ravi Kumar. Kempa Siddhi. Irene D'Souza. Sujata. Raghunath M. Dattatreya NK Chitradurga. Venkoba Rao. Bhaskar Shettigar. And Ramesh D. Putnalli. ಹೇಳಿದ ಹಾಗೆ ದಯಮಾಡಿ ವೇದಿಕೆಗೆ ಬರಬೇಕು. ಹೆಸರು ಕರೆದ ಹಾಗೆ ಆದಷ್ಟು ಬೇಗ ವೇದಿಕೆಗೆ ಬರಬೇಕು. Congratulations, ಗೋವಾಗೆ ಸೆಲೆಕ್ಟ್ ಆದಂತಹ ವಿಜೇತರು. ನೆಕ್ಸ್ಟ್ ಸೆಟ್ ಆಫ್ ಗೋವಾ ವಿನ್ನರ್ಸ್: ಕೃಷ್ಣಮೂರ್ತಿ ಹಾಸನ, ಚೇತನ್ BA, ಅನಂತ್ HR, ನವೀನ್ ಮೊಂತೇರೋ, ಸತೀಶ್ V, ದೊರೆಸ್ವಾಮಿ BK ಹಾಸನ, ಶಮಿತ್ ಬ್ಯಾಂಗ್ಳೂರ್, ಗೀತಾ, ಯೋಗೇಶ್ K, ಅಶೋಕ್ ರಾಜ್ಪೂತ್ ಬಿಜಾಪುರ್, ಸಂದೀಪ್ ಜೈನ್, ಸತೀಶ್ K,
ಆ್ಯಂಡ್ ಧೀರಜ್. ತುಂಬ ಜನ ವಿಜೇತರನ್ನ ಈ ವೇದಿಕೆಯಲ್ಲಿ ಗುರುತಿಸ್ಲಿಕ್ಕಿದೆ. ಹಾಗಾಗಿ ಹೆಸರು ಕರೆದಾಗ ಆದಷ್ಟು ಬೇಗ ಬಂದರೆ ನಮಗೆ ಮನೋರಂಜನಾ ಕಾರ್ಯಕ್ರಮವನ್ನು ನೋಡೋದಕ್ಕೂ ಅವಕಾಶ ಸಿಗುತ್ತೆ. ಸೊ ಬೇಗ ಬೇಗ ನಮ್ಮ ಜೊತೆ ಸ್ವಲ್ಪ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಗೋವಾ ವಿಜೇತರು ನಮ್ಮ ವೇದಿಕೆಯಲ್ಲಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಸೆಟ್ ಆಫ್ ಗೋವಾ ವಿನ್ನರ್ಸ್. ನಿಮ್ಗೆಲ್ರಿಗೂ ಅಭಿನಂದನೆಯನ್ನು ಕೋರ್ತಾ ಇದ್ದೇವೆ. ಇದರ ನಂತರ ಬರುವಂತಹ ವಿಜೇತರು ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಗೋವಾ ವಿಜೇತರು ಎಲ್ರಿಗೂ ನಾವು ಅಭಿನಂದನೆಯನ್ನು ಕೋರ್ತಾ ಇದ್ದೇವೆ. ಇದೀಗ ಗೋವಾ ಆ್ಯಂಡ್ ಥೈಲ್ಯಾಂಡ್ ವಿಜೇತರು ಚಂದ್ರಶೇಖರ್ ಸರ್ನ ಜೊತೆಗೆ ಸುಬೋಧ್ ಅವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಸೇರಿಕೊಳ್ಬೇಕು. ಇಂಪೀರಿಯಾ ಸಂಭ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂತಹ ಸುಬೋಧ್ ಅವರು ದಯಮಾಡಿ ವೇದಿಕೆಯಲ್ಲಿ ನಮ್ಮ ಜೊತೆ ಸನ್ಮಾನವನ್ನು ಮಾಡಲಿಕ್ಕೆ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಗೋವಾ ಆ್ಯಂಡ್ ಥೈಲ್ಯಾಂಡ್ ವಿನ್ನರ್ಸ್ ರೇವಣ್ಣ ಸಿದ್ ತಲ್ವಾರ್, ದಾದಾ ಗೌಡರ್ ಸಾಕೆರೆ. ಅದೇ ರೀತಿಯಲ್ಲಿ ಗೋವಾ ಆ್ಯಂಡ್ ಮಲೇಷ್ಯಾ ಸುಜಾತಾ ಉಡುಪಿ. ಇವರಿಗೆ ಗೋವಾದ ಜೊತೆಗೆ ಥೈಲ್ಯಾಂಡ್ ಅಥವಾ ಮಲೇಷ್ಯಾ ಎರಡೂ ಕೂಡ ಟ್ರಿಪ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್. ಗೋವಾ ಆ್ಯಂಡ್ ಮಲೇಷ್ಯಾ ಸುಜಾತಾ ಉಡುಪಿ, ಗೋವಾ ಥೈಲ್ಯಾಂಡ್ ರೇವಣ್ಣ ಸಿದ್ ತಲ್ವಾರ್, ದಾದಾ ಗೌಡರ್ ಸಾಕೆರೆ. ನೆಕ್ಸ್ಟ್ ಗೋಯಿಂಗ್ ಓನ್ಲಿ ಟು ಥೈಲ್ಯಾಂಡ್. ಅವ್ರಿಗೆ ಗೋವಾ ಸಿಕ್ಕಿಲ್ಲ ಅಂತ ಏನೂ ಬೇಜಾರಿಲ್ಲ, ಆದರೆ ಥೈಲ್ಯಾಂಡ್ ಸಿಗ್ತಾ ಇದೆ. ಹಾಗಾಗಿ ಥೈಲ್ಯಾಂಡ್ ವಿಜೇತರನ್ನ ಇದೀಗ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಸಂತೋಷ್ CR, ಗುರುಪ್ರಸಾದ್, ಭರತ್ ಕುಮಾರ್, ನಿರಂಜನ್, ದಿವಸ್ಕರ್ HG, ಮೀನಾಕ್ಷಿ, ಲಕ್ಷ್ಮಿ, ಲೋಕೇಶ್, ಸಂಧ್ಯಾ, ಚಂದ್ರಕಾಂತ್, ಚೆನ್ನಬಸಯ್ಯ, ಜಗದೀಶ್, ಸಾಹೇಬಗೌಡ ಚೌಧರಿ ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಫಸ್ಟ್ ಸೆಟ್ ಆಫ್ ಥೈಲ್ಯಾಂಡ್ ವಿನ್ನರ್ಸ್. ವಿಜೇತರು ಇದ್ರೆ ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಅದೇ ರೀತಿಯಲ್ಲಿ ಪರಶುರಾಮ್ ಅಂದೇಲಿ, ದೊಡ್ಡಯ್ಯ, M ನಾರಾಯಣ, ಸಿದ್ದರಾಜು, ರವಿಕುಮಾರ್ ಗುರುರಾಜ್, ರಾಮ್ಲಾಲ್, ಸಿದ್ದಪ್ಪ ಪೂಜಾರಿ, ನಾಗೇಶ್ MN, ಸಿದ್ದಪ್ಪ ಜಮಖಂಡಿ, ಕಲಾಕುಸ ಬಾಕಲೆ, ವೀರ್ ಬಾಬು, ದೇವರಾಜ್ ಪ್ರಕಾಶ್, ವಿಕ್ಟರ್ ಪ್ರಶಾಂತ್. ಓನ್ಲಿ ಥೈಲ್ಯಾಂಡ್ ವಿಜೇತರಾಗಿರುವಂತಹ ಇವರೆಲ್ಲರೂ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ,
ಆದರೆ ಸಮಯದ ಅಭಾವ ಇದೆ, ಮನೋರಂಜನಾ ಕಾರ್ಯಕ್ರಮಗಳು ಕೂಡ ಇದೆ, ನಮ್ಗೆಲ್ರಿಗೂ ಎಂಜಾಯ್ ಮಾಡಬೇಕು. ಹಾಗಾಗಿ ಹೆಸರು ಕರೆದಾಗೆ ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ನಿಮಗೆ ಖಂಡಿತವಾಗಿ ಗೊತ್ತಿದೆ ನೀವು ಯಾವ್ದ್ರ ವಿಜೇತರು ಅಂತ. ಗೋವಾನ, ಥೈಲ್ಯಾಂಡ, ಮಲೇಷ್ಯಾನ ಅಲ್ಲ ಎಲ್ಲೋ ಸಿಕ್ಕಿದೆ ಅಂತ. ಸೊ ಅದಕ್ಕೆ ರೆಡಿಯಾಗಿ ಇರಬೇಕು. ಕರೆದ ಹಾಗೆ ವೇದಿಕೆಗೆ ಬರಬೇಕು ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್. ಚಪ್ಪಾಳೆ ಚಪ್ಪಾಳೆ. ಸೂಪರ್. ಕಂಗ್ರ್ಯಾಚುಲೇಷನ್ಸ್. ಇದೀಗ ಓನ್ಲಿ ಮಲೇಷ್ಯಾಗೆ ಹೋಗ್ಲಿಕ್ಕಿರುವಂತಹ ವಿಜೇತರು ಈ ರೀತಿಯಾಗಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು. ಮಲೇಷ್ಯಾಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿರುವಂತಹ ವಿಜೇತರು ಈ ರೀತಿಯಾಗಿದ್ದಾರೆ. ಹರೀಶ್ ಶೈಲೇಶ್ ನಾಯಕ್, ಹರೀಶ್ ಶೈಲೇಶ್ ನಾಯಕ್, ಕುಮಾರಸ್ವಾಮಿ ಹೊಸದುರ್ಗ, ರತ್ನಾಕರ್ ಪೂಜಾರಿ, ಮಂಜುನಾಥ್ ತಿಮ್ಮರ್ದಾಸ್, ಎಸ್ ಕೆ ಲಕ್ಷ್ಮಿ, ಸುರೇಶ್ ಕಾಂಚನ್, ಗೀತಾ ಎಚ್ ವಿ ತುಮಕೂರು, ಪುಷ್ಪರಾಜ್, ಜನಾರ್ದನ, ಕೃಷ್ಣಯ್ಯ ಆಚಾರ್ಯ, ಕೆಂಪಸಿದ್ದಯ್ಯ, ಚಂದ್ರಶೇಖರ್ ಗೌಡ, ಚಂದ್ರಶೇಖರ್ ಉಜಿರೆ, ಸ್ವಲ್ಪ ಸ್ಮೈಲ್ ಇರಲಿ. ಓಕೆ, ಅಭಿನಂದನೆಗಳು. ಥ್ಯಾಂಕ್ ಯು. ಇದೀಗ ಮುಂದಿನ ವಿಜೇತರನ್ನ ಗೌರವಿಸಲಿಕ್ಕೆ ನಮ್ಮ ಜೊತೆ ಇರುವಂತಹ ಶೋಭರಾಜ್ ಪಾವೂರ್ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿಯಲ್ಲಿ ಸೌಗಾರ್ ಇಂಡಸ್ಟ್ರೀಸ್ನ ಪ್ರಕಾಶ್ ಸರ್ ಅವರು ನಮ್ಮ ಜೊತೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಪ್ರಕಾಶ್ ಸರ್ ಹಾಗೆ ಶೋಭಣ್ಣ ಖುಷಿ ಆಯಿತು, ಸ್ಟೇಜಿಗೆ ಬಂದಿದ್ದಾರೆ. ಈಗ ಗೋವಾ, ಥೈಲ್ಯಾಂಡ್, ಮಲೇಷ್ಯಾ ಈ 3 ಕಡೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದವರು. ಆದರೆ ಬೇಜಾರಂದ್ರೆ ನಿಮಗೆ ಅವಕಾಶ ಇಲ್ಲ, ನೀವು ಅವರನ್ನು ಸನ್ಮಾನ ಮಾಡೋದು ಮಾತ್ರ. ಓಕೆ, ರೈಟ್. ಸೊ ಇದೀಗ ಥೈಲ್ಯಾಂಡ್, ಗೋವಾ, ಮಲೇಷ್ಯಾ 3 ಕಡೆಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದಂತಹ ವಿಜೇತರು ಕರೆದ ಹಾಗೆ ಬೇಗನೆ ವೇದಿಕೆಗೆ ಬರಬೇಕು. ಲೋಹಿತ್ ಶೆಟ್ಟಿ ಆ್ಯಂಡ್ ಶುಭಲಕ್ಷ್ಮಿ, ದೀಪಕ್ ಶೆಟ್ಟಿ ಆ್ಯಂಡ್ ಕವಿತಾ, ಸುಬೋಧ್ ಕುಮಾರ್ ಆ್ಯಂಡ್ ವಾಣಿ, ಕಿಶನ್ ಪಿಜಿ ಆ್ಯಂಡ್ ಕೀರ್ತಿ, ಜಯಣ್ಣ ಆ್ಯಂಡ್ ಆಶಾ ರಾಣಿ, ನಂದೀಶ್ ಭಂಡಾರಿ ಆ್ಯಂಡ್ ರಕ್ಷಿತಾ, ರಾಜೇಶ್ ಎನ್ ಆ್ಯಂಡ್ ಆಶಾಲತಾ, प्रसाद से सोजी राव एंड दिव्या,
Devraj and Pushpalata, Uma Maheshwar and Kusuma TM, Ramachandra Gowda and Vijaya, Kaji Saab and Rizwana Begum, Yogesh MS and KG Rupa, Anil Kumar and Kavita Anil Kumar, Satisha V and Rupalata, Dinesh N and Sandhya, Durga Prasad, Chennai Gowda and Hemalata, Prasanna and Pushpalata. That was ಧಮಾಕೇದಾರ್. ಮಲೇಷ್ಯಾ ಜೋರಾದ ಚಪ್ಪಾಳೆ. ಗೊತ್ತಿದೆ ಕೆಲ ಇರಬೇಕು ಅಂತ. ಬರೋ ವರ್ಷ ನೀವು ಆ ಲಿಸ್ಟ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕಾಗತ್ತೆ. ಸೊ ಈ ವರ್ಷ ವಿಜೇತರಿಗೆ ಅಭಿನಂದನೆಯನ್ನ ಕೋರ್ತಾ ಇದ್ದೀವಿ. ಥೈಲ್ಯಾಂಡ್, ಗೋವಾ, ಮಲೇಷ್ಯಾಕ್ಕೆ ಆಯ್ಕೆಯಾಗಿರುವಂತಹ ಮುಂದಿನ ಜೋಡಿಗಳು ಯೋಗೇಶ್ ಕೆ ಮಂಗಳೂರು, ಕಿಶನ್ ಕುಮಾರ್, ಸಂಗೀತಾ ರಾವ್, ಚಂದ್ರಶೇಖರ್ ಪೂಜಾರಿ, ರೆನಾಲ್ಡ್ ರೆಬೆಲ್ಲೋ, ರಾಘವೇಂದ್ರ ಜಿ, ರತ್ನಾಕರ್ ಶೆಟ್ಟಿ, ಚಂದ್ರಪ್ಪ ಬಿ, ಎಚ್.ಎಂ. ಸತೀಶ್, ಶಿವಮೂರ್ತಿ ಎಚ್.ಡಿ. ಚಿಕ್ಕಮಗಳೂರು, ಚಂದ್ರೇಗೌಡ ಎಸ್, ಗಿರೀಶ್ ಎಂ.ಬಿ. ಹಾಸನ, ಅವಿನಾಶ್ ಪೂಜಾರಿ, ಮಂಜು ಮನ್ವಿ, ಕುಮಾರಸ್ವಾಮಿ ಹೊಸದುರ್ಗ, ಗುಡ್ಡನಗೌಡ ಪಾಟೀಲ್, ಜಯಪ್ರಕಾಶ್.
ವಾಮಂಜೂರು. ಗಣೇಶ್ ವಾಮಂಜೂರು. योगेश KMC. योगेश KMC. ಥೈಲ್ಯಾಂಡ್, ಗೋವಾ, ಮಲೇಷ್ಯಾ ಮೂರು ಜಾಗಕ್ಕೆ ಹೋಗ್ಲಿಕ್ಕೆ ಯಾರ್ಯಾರು? ಓಕೆ, ಸ್ಮೈಲ್. Thank you so much. ಕಂಗ್ರ್ಯಾಚುಲೇಷನ್ಸ್. ಥೈಲ್ಯಾಂಡ್, ಗೋವಾ, ಮಲೇಷ್ಯಾ ಮೂರು ಕಡೆಗೆ ಹೋಗ್ಲಿಕ್ಕೆ ಅರ್ಹರಾಗಿರುವಂತಹ ವಿಜೇತರು. ಒಂದ್ಸಲ ಜೋರಾದ ಚಪ್ಪಾಳೆ. ಪ್ರಕಾಶ್ ಸರ್, ಶೋಭರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಿಮ್ಮೆಲ್ಲ ಮನೋರಂಜನೆಗೆ ಬರ್ತಾ ಇದ್ದಾರೆ ಸ್ವಿಂಗರ್ಸ್ ಡಾನ್ಸ್ ಅಕಾಡೆಮಿ. ಕುಣಿಯೋರು ಅಲ್ಲಿಂದನೇ ಕುಣಿಬಹುದು, ಕುಣಿಸ್ಕೊಂಡು ನಮ್ಮೆಲ್ಲರನ್ನ ಮನೋರಂಜಿಸ್ಲಿಕ್ಕೆ ಬರ್ತಾ ಇರೋರು ಸ್ವಿಂಗರ್ಸ್ ಡಾನ್ಸ್ ಅಕಾಡೆಮಿ. तेरी आंखों का इशारा समझे है दिल हमारा,
कभी ख्वाबों में आके जरा मिल, तेरे पीछे ये बेचारा फिरता है मारा मारा, मेरी सांसों की तू है मंजिल, फिर भी कूल है, फिर भी तू बहुत ही ब्यूटीफुल है, मुँह तेरी तोड़े रूल है, तू है जिसको दीवानी, हाँ ये वक्त नशा तेरा कर करके करता है, बातें पूरी बेबी स्लो, अब नींद नहीं आनी, डांस मेरी रानी, नाच 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 मेरी रानी, नाच 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 मेरी रानी, नाच 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 मेरी रानी, नाच 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 डांस मेरी रानी. Yeah, proof. हुस्न तेरा तौबा 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 तौबा, हुस्न तेरा तौबा 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 तौबा, हुस्न तेरा तौबा 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 तौबा, हुस्न तेरा तौबा 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 तौबा. आओ ले लिया कुड़ी ने दिल साडा, हाले थोड़ा साफ जहा नहीं लगदा इरादा, पुत बाली लंबी नहीं रखी है मुट्टे यार ने, है देखदा परांदा नहीं ओ देखदा पराडा. फिगर तो लगदी लटीनो, एक बारी दस दो जी इन्नी क्यों शकीनो, कल ही तू इटली तो आई मर जानी, ते परस तू पेरिस तो मंगाया वैलेंटिनो. हाँ तेनू क्यों ना दिखा, तेरे तो की सिखा, तेरे ते की लिखा, हुस्न तेरा तौबा 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 तौबा, हुस्न तेरा तौबा 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 तौबा, हुस्न तेरा तौबा 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 तौबा, हुस्न तेरा तौबा 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 तौबा. ಅವರೀಗ ಇನ್ನೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಲಿಕ್ಕಿದ್ದಾರೆ. ಓವರ್ ಟು ರಿತಿಕಾ. ನಮ್ಮೆಲ್ಲರನ್ನ ಮನೋರಂಜಿಸ್ಲಿಕ್ಕೆ ಬರೋರು ಕಾಮಿಡಿ ಕಿಲಾಡಿಗಳು. ಇವರನ್ನ ನೀವು ಟಿವಿಯಲ್ಲಿ ನೋಡಿದ್ದೀರಾ, ಚಾನೆಲ್ನಲ್ಲಿ ನೋಡಿದ್ದೀರಾ, ಹಲವಾರು ಸನ್ನಿವೇಶಗಳನ್ನು ಮಾಡ್ಕೊಂಡು ನಮ್ಮೆಲ್ಲರನ್ನ ನಗೋಸೋದನ್ನ ನೋಡಿದ್ದೀರಾ. ಇವತ್ತು ನಮ್ಮ CEO ಸರ್ ಇನ್ನೊಂದು ಹೊಸ ಫಿಲ್ಮ್ ಮಾಡೋದಾದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಅವ್ರು ಈಗಾಗಲೇ ಒಂದು ಫಿಲ್ಮನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನೊಂದು ಫಿಲ್ಮ್ ಮಾಡೋದಿದ್ರೆ ಆ ಫಿಲ್ಮಿಗೆ ಒಂದು ಆಡಿಷನ್ ನಡೀತಾ ಇದೆ. ಆ ಆಡಿಷನ್ನ ಸನ್ನಿವೇಶವನ್ನ ಕಾಮಿಡಿ ಕಿಲಾಡಿಗಳು ನಮ್ಮ ಜೊತೆ ಈ ವೇದಿಕೆಯಲ್ಲಿ ಮಾಡಿ ತೋರಿಸ್ಲಿಕ್ಕಿದ್ದಾರೆ. ಪಾಪ
ಮಂಡರ್ಲಿ ಟೆನ್ಷನ್ ಆಯ್ರಿ ಯಾನಿತ್ತೆ ಮಲ್ತಂದು ಇಜ್ಜತ್ತ ಒಂದು ಓ ಆಡಿಷನ್ ಅಂದು ಓಲಾಂಡ ಮಲ್ಪುನ ಅಂಡ ಆ ಆಡಿಷನ್ ಒಂಜಿ ವೇದಿಕೆ ಹೊಂದುಂಡು ಸೊ ಜೋರಾದ ಚಪ್ಪಾಳೆ ಫಾರ್ ಟೀಮ್ ಕಾಮಿಡಿ ಕಿಲ್ಲಾಡಿಗಳು. ತಿಂಡಿ ಕೊಡ್ಲಿಲ್ವ ಇವರಿಗೆ? ಸರಿ, ತಿಂಡಿ ಆಗಿಲ್ವ ಇನ್ನು? ತಿಂಡಿ ಆಯ್ತಾ? ಯಾರ ಹತ್ರ ವಾಯ್ಸ್ ಇಲ್ಲ? ನಮಸ್ತೆ. ಆಕ್ಚುಲಿ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದು, ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಯ್ತು. ಆದ್ರೆ ಒಂದು ವಿಷಯ, ಕನ್ನಡ ಎಲ್ಲರಿಗೆ ಬರುತ್ತಲ್ಲ, ನಾವು ತುಳುನಾಡಿನವರು, ಇಲ್ಲಿ ಮಾತೃಭಾಷೆ ನಮ್ಮ ತುಳು, ಆದ್ರೆ ಇಲ್ಲಿ ನಮ್ಮ ಕನ್ನಡದ ಪ್ರೀತಿಯ ಕನ್ನಡದ ಬಾಂಧವರು ಬಂದಿದ್ದೀರಾ, ಅದಕ್ಕೋಸ್ಕರ ಕನ್ನಡದಲ್ಲಿ ಸ್ಕಿಟ್ ಮಾಡ್ತಿದೀವಿ. ಒನ್ಸ್ ಮೋರ ಪಂಚಲ್ಲದು. ಸೊ ಒಂದು ವಿಷಯ, ಈಗ ಬರ್ಬೇಕಾದ್ರೆ, ಈ ಕಾರ್ಯಕ್ರಮ ಬರ್ಬೇಕಾದ್ರೆ ನಾನು ಒಂದು ವಿಷಯ ಕೇಳಿದೆ, ನಿಶಾನ್ ನನ್ನ ಹತ್ರ ಕೇಳಿದೆ, ಅಣ್ಣ ಈ ಕಾರ್ಯಕ್ರಮದಲ್ಲಿ ಬರುವಂತಹ ಎಲ್ಲ ಗ್ರೂಪ್ಗಳಲ್ಲಿ ಹುಡುಗಿರು ಜಾಸ್ತಿ ಜೋರಿದ್ದಾರ, ಹುಡುಗರು ಜಾಸ್ತಿ ಜೋರಿದ್ದಾರ? ನಮಸ್ತೆ ಸರ್. ಗಂಡಸರು ಜಾಸ್ತಿ ಜೋರಿದ್ದಾರ, ಹೆಂಗಸರು ಜಾಸ್ತಿ ಜೋರಿದ್ದಾರ ಶೋಭಣ್ಣ? ಇದೊಂದು ಬಾರಿ ನಮ್ಗೆ ಮೂಡುವಂತ ಪ್ರಶ್ನೆ. ಹಾಗಾಗಿ ಇಲ್ಲಿ ಒಂದು ಚಿಕ್ಕ ಪರೀಕ್ಷೆ ಮಾಡುವ. ನನಗೆ ನಿಶಾನನ್ನ ಹೇಳಿದ್ರು ಇಲ್ಲಿ ಹುಡುಗರು ತುಂಬಾ ಜೋರಿದ್ದಾರೆ. ಈ ಸಂಘಟನೆಯಲ್ಲಿ ಇಡೀ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬಂದಿರ ಹುಡುಗರು ತುಂಬಾ ಜೋರಿದ್ದಾರೆ ಅಂತ ಹೇಳಿದ್ರು. ಹೌದಾ? ಹುಡುಗರು ತುಂಬಾ ಜೋರಿದ್ದಾರೆ, ಹೌದಾ? ಯಾಕೆ ದೊಡ್ಡಮ್ಮ ಸುಮ್ಮನಿದ್ದೀರಾ? ದೊಡ್ಡಮ್ಮ ನನ್ನನ್ನು ನೋಡಿ ಕೆಳಗೆ ಬಾ, ಹೇಳಿ, ಕೈ ಎತ್ತಿ, ಜೋರು ಮಾತಾಡಿ. ಹುಡುಗರು ಜೋರ, ಹೆಂಗಸರೇ ಮಾತಾಡಿ. ಹುಡುಗರು ಜೋರ, ಜೋರು ಮಾತಾಡಿ. ಹುಡುಗರು ಜೋರ ಬೇಡ, ಒಂದು ಕಾಂಪಿಟಿಷನ್ ಇಡುವ. ನಾನು 1 2 3 ಅಂತ ಹೇಳ್ತೀನಿ. ಫಸ್ಟ್ ಹುಡುಗಿಯರಿಗೆ 1 2 3 ಅಂತ ಹೇಳ್ತೀನಿ. 3 ಅಂತ ಹೇಳಿದ ತಕ್ಷಣ ಹುಡುಗಿಯರು, ಹೆಂಗಸರು, ಅಜ್ಜ ಅಜ್ಜಿ ಅಂದ್ರೆ ಯಾರೆಲ್ಲ ಇದ್ದೀರಾ, ಎಷ್ಟು ಜೋರಾಗುತ್ತೆ ಅಷ್ಟು ಜೋರು ಕಿರಿಚಬೇಕು. ರೆಡಿ? ಎಷ್ಟು ಜೋರಾಗುತ್ತೆ ಅಷ್ಟು ಜೋರು ಕಿರಿಚಬೇಕು. ನೆಕ್ಸ್ಟ್ ಹುಡುಗರು 1 2 3. ಓಕೆ, ಈಗ ಮೀಸ ಹೊತ್ತ ಗಂಡಸರಿಗೆ ನಮ್ಮ ಸವಾಲಿನ ಪ್ರಶ್ನೆ. ದಯವಿಟ್ಟು ಮರ್ಯಾದೆ ಒಂದು ತೆಗಿಬೇಡಿ ಪ್ಲೀಸ್, ಮರ್ಯಾದೆ ತೆಗಿಬೇಡಿ. ರೆಡಿಯಾ? 1 2 3. ಶೋಭಣ್ಣ ಗಂಡಸರಿ ಅಲ್ಲ? ಹೊರಗಡೆ ಹುಲಿ, ಮನೆ ಒಳಗಡೆ ಇಲ್ಲಿ. ಸರಿ, ಗಂಡು ಹೆಣ್ಣು ಎರಡು ಸಮಾನ. ಒಂದು ತಾಯಿ ಜನ್ಮ ಕೊಟ್ಟಿದ್ರಿಂದಾಗಿ ಗಂಡು ಈ ಭೂಮಿಗೆ ಬರ್ತಾನೆ. ಯಾಕೆ ಈ ವೇದವಾಕ್ಯ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಷ ಪುನಃ ಬರಬೇಕಲ್ವ ನಿಮ್ಮ ಪ್ರೋಗ್ರಾಮ್ಗೆ. ಹಾಗಾಗಿ ಮ್ಯೂಸಿಕ್ ರೆಡಿಯಾ? Adalang-dala syura, marway magadira, hugurudo nila hira, kulasitara. Nanggita mulo ninggada, ninggito kuda nunggada, tinggir jumada, panikik nunggada, madane, api na tungo, kuda. ಎಲ್ರಿಗೂ ನಮಸ್ಕಾರ. ಕೆಲವೊಬ್ರು ಜೀವ ಇದ್ದಾರೆ, ನನ್ನ ಸಂಘದವರು ಅನ್ಸುತ್ತೆ. ಆ ಕಡೆ ಯಾರಿದ್ದೀರ ನಮ್ಮ ಸಂಘದವ್ರೆ? ಯಾರದು? ಹೆಂಗಸು ಕೂಡ ಕೈ ಎತ್ತವ್ರೆ. ಮೋಸ್ಟ್ಲಿ ಮಹಿಳಾ ಘಟಕದ ಅಧ್ಯಕ್ಷರು ಇರ್ಬೇಕು. ಅಕ್ಕ ಆಮೇಲೆ ಸಿಗ್ತೀನಿ. ಈ ಕಡೆ ಹಿಂದ್ಗಡೆ ಇರೋರು ಸಂಘದವ್ರೆ, ನೀವು ಕುಡಿತೀರಾ ಆಂಟಿ? ಫುಲ್ ಸ್ಟ್ರಾಂಗ್ ಇದ್ದಾರೆ. ಆದ್ರೆ ನೋಡಿ, ಈ ಸಂಸಾರ ಅನ್ನೋ ನಾವು ಸಮುದ್ರಕ್ಕೆ ಇಳಿದ ಮೇಲೆ ಇದನ್ನೆಲ್ಲ ಅಭ್ಯಾಸ ಮಾಡಿಕೊಳ್ಳಬೇಕು, ಹೌದಾ ಅಲ್ವಾ? ಹೌದಾ ಸರ್? ಅವರು ಹೌದು ಹೌದು ಅಂತ ಜೋಶಲ್ಲಿ ಹೇಳ್ತವ್ರೆ. ಮೋಸ್ಟ್ಲಿ ಹೆಂಡತಿ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ಧೈರ್ಯದಲ್ಲೂ ನೋಡಿ. ಆದರೂ ನಾನು ಹೇಳ್ತೀನಿ, ಇದು ಒಳಗೆ ಹೋದ್ಮೇಲೆ ನಮ್ಮ ಹೆಂಡತಿಯರಿಗೆ ನಾವು ಭಯ ಪಡಬಾರ್ದು. ಏನು ಪಡಬಾರ್ದು? ಭಯ ಪಡಬಾರ್ದು. ಅದರಲ್ಲಿ ನಾನು ಮನೆಗೆ ಬಂದರೆ ಸಾಕು, ನನ್ನ ಹೆಂಡತಿ ನನ್ನನ್ನು ನೋಡಿ ಕಟ 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 ಅಂತ ನಡುತ್ತಿತ್ತು. ಒಂಥರ ಹುಲಿ ಇದ್ದಾಗೆ. ನಾನು ಸುಮ್ಮನೆ ಬಂದು ಹಿಂಗೆ ನಿಂತ್ಕೊಂಡು ಹಿಂಗೆ ಗುರಾಯಿಸಿದ್ರೆ ಸಾಕು, ಹಂಗೆ ತಿರುಗಿಬಿಟ್ಟು ಹಿಂಗೆ ಇದು ಹಲೋ
ಹೆಂಡತಿ ಅಂದ್ರೆ ದೇವತೆ, ದಿನಾಲು ಪೂಜೆ ಮಾಡ್ಬೇಕು ಅವಳಿಗೆ. ಹಲೋ, ನಿಮ್ಮ ಫೋನ್ ರೂಮಲ್ಲಿ ಚಾರ್ಜ್ ಇಟ್ಟಿದ್ದೀರಾ? ರೂಮಲ್ಲಿ ಚಾರ್ಜ್ ಇಟ್ಟಿದ್ದೀನಿ ಅಂತ ಆಮೇಲೆ ಮಾಡ್ತೀನಿ ರೀ. ಅಯ್ಯೋ ಬೇವರ್ಸಿ, ಕುಡ್ಕೊಂಡು ಬಂದಿದ್ಯಾನ? ಕುಡುಕ್ ನನ್ನ ಮಗನೇ. ನಾನು ಕುಡ್ದಿಲ್ಲಪ್ಪ, ಮತ್ತೆ ಡ್ರಿಂಕ್ಸ್ ಮಾಡಿದ್ದೀನಿ ಸ್ವಲ್ಪ. ನಿಮ್ ಜನ್ಮಕ್ ಬೆಂಕಿ ಹಾಕ. ನೀವು ಗಂಡಸ್ರೆಲ್ಲ ಒಂದೇ ರೀ, ನೀವು ಗಂಡಸ್ರೆಲ್ಲ ಒಂದೇ. ಯಾಕೆ? ಒಬ್ಬ ಗಂಡ ಆದವನು ಹೆಂಡತಿನಿ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಎಷ್ಟು ಪ್ರೀತಿ ಮಾಡ್ಬೇಕು, ಎಲ್ಲಾ ಕೆಲಸದಲ್ಲೂ ಯಾವ ತರ ಸಪೋರ್ಟ್ ಆಗಿ ನಿಲ್ಬೇಕು. ಹೌದು. ನಮ್ ಎದುರುಗಡೆ ಮನೆನೆ ರಮೇಶ್ ಅಣ್ಣ ನೋಡ್ ಕಲೀರಿ. ರಮೇಶ್ ಅಣ್ಣ ಏನ್ ಮಾಡ್ದವ್ರು? ಅವ್ರವ್ರ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರ ಗೊತ್ತಾ, ಎಷ್ಟು ಪ್ರೀತಿ ಮಾಡ್ತಾರ ಗೊತ್ತಾ. ದಿನಾಲು ಹೂನಲ್ಲೇ ಮುಳುಗ್ಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರೆ. ನೀವ್ ಯಾವತ್ತಾರು ಒಂದಿನ ತರ ಮಾಡಿದ್ದೀರಾ? ಓ, ಇವಾಗ ರಮೇಶ್ ಅಣ್ಣ ಅವ್ರ ಹೆಂಡತಿನ ದಿನಾಲು ಹೂನಲ್ಲಿ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರ? ಹೌದು. ರಮೇಶ್ ಅಣ್ಣಂದ್ ಏನ್ ವ್ಯಾಪಾರ? ಹೂವಿನ ವ್ಯಾಪಾರ. ನಂದೇನ್ ವ್ಯಾಪಾರ? ಖಾರದ ಪುಡಿ. ಸ್ನಾನ ಮಾಡಿಸ್ಬೇಕ ನಿಂಗೆ? ಅಲ್ಲ ರೇ, ಯಾರೋ ಏನೋ ಮಾಡಿದ್ರಂತ ಇವಳು ಕೂಡ ಆಸೆ ಬಿಡುದು ನೋಡು. ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಏನಂತ? ಹಾಸಿಗೆ ಎದ್ದಷ್ಟೇ ಕಾಲು ಚಾಚಬೇಕು ಅಂತ. ಆದ್ರೆ ನಮ್ಮ ಮನೇಲಿ ಹಾಸಿಗೆನೂ ಇಲ್ಲ, ಅದನ್ನು ಕುಡಿದು ಗುಂಡಾಂತರ ಮಾಡಿದ್ದಾನೆ. ನೀವ್ ಎಲ್ಲಾ ಗಂಡಸ್ರು ಒಂದೇನಾ? ಯಾಕೆ? ಮೊನ್ನೆ ತಾನೇ ಪೇಪರ್ ಅಲ್ಲಿ ಓದೆ ಅಣ್ಣ, ಯಾವನೋ ಬರ್ತಾನೆ ಹೆಂಡತಿನ 15,000ಕ್ಕೆ ಮಾರ್ಬಿಟ್ನಂತೆ. ನೀನು ಒಂದಲ್ಲ ಒಂದಿನ ನನ್ನ 15,000ಕ್ಕೆ ಮಾರೋನೆ. ಏನೇ ಮಾತಾಡ್ತಿದ್ಯಾ? ಕನ್ನಡ. ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ ಸರ್. ಅಲ್ಲಣ್ಣ, ಯಾವನೊಬ್ಬ ಅವನ ಹೆಂಡತಿನ 15,000ಕ್ಕೆ ಮಾರ್ದ ಅಂತ ನನ್ನನ್ನು ಅದೇ ಸಾಲಿಗೆ ಸೇರಿಸ್ತಾ ಇದ್ದಾಳೆ. ನಿಂಗೆ ಹೊಡಿತೀನಿ, ಬೈತೀನಿ, ಅಷ್ಟೇ ಪ್ರೀತಿ ಮಾಡ್ತೀನಿ. ಅಲ್ಲಣ್ಣ, ಯಾವನೊಬ್ಬ ಯಾವ್ದೋ ಊರಲ್ಲಿರೋನು 15,000ಕ್ಕೆ ಮಾರ್ದ ಅಂತ ನಾನು ಹಾಗೆ ಮಾಡ್ತೀನ? ಇಲ್ಲ ಇಲ್ಲ, ನಾನು ಮಾರಿದ್ರೆ 20,000ಕ್ಕೆ ಮಾರೋದು. ಕಮ್ಮಿ ಆಯ್ತಾ? 25,000? ಬೇಡ ರೀ. 30,000? ಅವ್ರು ನೋಡ್ರಿ ಬೆಟ್ಟಿಂಗ್ ಇಟ್ಟಿದ್ದಾರೆ ನನ್ನ ಮೇಲೆ. 35,000ಕ್ಕೆ ಅಲ್ಲ, ಅದಕ್ಕಿಂತ ಜಾಸ್ತಿ ಯಾರು ತಗೊಳ್ಳಲ್ಲ ನಿನ್ನ. ಜಾಸ್ತಿ ಕೊಚ್ಕೋಬೇಡಿ. ನೀವು ಮಾರ್ತೀನಿ ಅಂದ ತಕ್ಷಣ ನೋಡಿ ಲಾಸ್ಟ್ ಅಲ್ಲಿ ನಾನ್ ತಗೋತೀನಿ ಅಂತ ಕೈ ಎತ್ತುತ್ತಿದ್ದಾರೆ. ಮೋಸ್ಟ್ಲಿ ಅವರು ಗುಜರಿ ವ್ಯಾಪಾರಿ ಆಗಿರ್ಬೇಕು. ನಂಗೆ ಬೇಕು, ನಂಗೆ ಬೇಕು, ನಂಗೆ ಬೇಕು, ಕೊಡೋದಿಲ್ಲ ಹೆಂಡತಿ ನಂದು. ಇಷ್ಟು ಜನದ ಮುಂದೆ, ಅದು ಶೋಭಣ್ಣನ ಮುಂದೆ ನಂಗೆ ಅವಮಾನ ಮಾಡ್ತಿದ್ದೀರಾ? ಓ, ಅವರು ಕೂಡ ಇದ್ದಾರೆ ನೋಡಿ. ಇನ್ನೊಂದು ಕ್ಷಣ ನಾನು ಈ ಮನೇಲಿ ಮನೆ ಬಿಟ್ಟು ಹೋಗ್ತೀನಿ. ಯಾಕೆ ನಿಂತಿದ್ದೆ? ಹೋಗಿ ಸಾಯಿ. ಇದೇ ಆಯ್ತು, ಹೋಗೆ. ನಮ್ಮ ಅಪ್ಪ ಕೊಟ್ಟಿರೋ ಚಿನ್ನ ತಗೋಗ್ತೀನಿ. ಅಪ್ಪ ಕೊಟ್ಟಿರೋ ಚಿನ್ನ ಅಂತೆ ಸರ್, ವರದಕ್ಷಿಣೆ ಅಂತ ಇಷ್ಟು ಚಿನ್ನ ಕೊಟ್ಟಿದ್ದಾರೆ, ಕಣ್ಣಿಗೆ ಕೂಡ ಕಾಣಿಸ. ತಗೊಂಡೋಗಿ ಹೋಗಾಯ್ತಾ? ವಾಪ್ಪ. ಆದರೂ ಮನೆಯಲ್ಲೊಂದು ಹೆಂಡತಿ ಇಲ್ಲ ಅಂದರೆ ಎಷ್ಟು ಖುಷಿ ಅಲ್ವಾ? ಅಲ್ವಾ ಶೋಭಣ್ಣ? ಗೊತ್ತಿಲ್ವಾ? ಹೆಂಡತಿ ಬಂದಿದ್ದಾರೆ, ಭಯದಲ್ಲಿ ಏನೂ ಹೇಳ್ತಿಲ್ಲ ಅವರು. ಕಳ್ಸ್ಕೊಟ್ಟಿದ್ದೀರಾ? ಸೂಪರ್, ಅದಕ್ಕೆ ಹ್ಯಾಪಿಯಾಗಿದ್ದೀರಾ ನೋಡಿ. ನನ್ನ ಹೆಂಡತಿಗೆ ನಾನು ಡಿವೋರ್ಸ್ ಮಾಡ್ತಿದ್ದೀನಿ. ಯಾರಾದರೂ ಹುಡುಗಿರು ನನ್ನ ಮದುವೆಗೆ ರೆಡಿ ಇದ್ರೆ ಪ್ಲೀಸ್ ಕಮಾನ್ ಬನ್ನಿ. ಗರ್ಲ್ಸ್ ಗರ್ಲ್ಸ್. ಅಯ್ಯೋ, ಗರ್ಲ್ಸ್ ಅಂದರೆ ಯಾರೋ ತಾತ ಬರ್ತಿದ್ರು. ಹೋಯ್ತು ಹೋಯ್ತು, ಎಲ್ಲ ಹೋಯ್ತು. ಸ್ಟೇಜಲ್ಲಿ ಹೋಯ್ತಾ? ಮನೇಲಿರೋ ಚಿನ್ನ ಕಾಣಿಸ್ತಿಲ್ಲ ಅಂದ್ರೆ ನೋಡಿ, ದೇವರು ಅಲ್ಲೇ ಕೊಟ್ಟು ಅಲ್ಲೇ ಶಾಪ. ಒಳ್ಳೇದಾಗಬೇಕು, ನಿಂಗೆ ಸತ್ಯ ಹೋಗ್ಬೇಕು, ಚಿನ್ನ ಸಿಗ್ಲೇಬಾರದು. ಹಲೋ, ನಿಮ್ ಬ್ರಾಸ್ಲೆಟ್ ನಿಮ್ ಉಡ್ದಾರ ಎರಡೂ ಕಾಣಿಸ್ತಿಲ್ಲ. ಹೋಗ್ಲಿ, ನನ್ನ ಚಿನ್ನ. ಅಯ್ಯೋ ದೇವ್ರು, ನೋಡಿ ಎಷ್ಟು ಜನ ಇದ್ದಾರೆ, ಯಾರಾದ್ರೂ ಕತ್ತಿರ್ಬೋದು ಕಣೆ. ರೀ, ಅವ ಅಕ್ಕನ್ ನೋಡ್ರಿ, ಯಾರು? ಮೈ ತುಂಬಾ ಒಡವೆ ಹಾಕೊಂಡಾರೆ. ನನ್ಗೆ ಯಾಕೆ ಅವ್ರ ಮೇಲೆ ಡೌಟ್. ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ, ಮನೆಯವರಾಗಿದ್ರೆ ಹೊಡೆದು ಸಾಯಿಸ್ತಾರೆ. ನೀವಲ್ಲ ಅಕ್ಕ, ಯಾರಾದ್ರೂ ಅಣ್ಣ ಅವಾಗಿಂದ ನೋಡ್ತಿದ್ರೆ ಒಂದು ಸ್ವಲ್ಪ ಚಿನ್ನ ಇತ್ತು, ನೋಡಿದ್ರ ಇಲ್ವಾ? ಅಯ್ಯೋ, ಅವಾಗಿಂದ ಅವರನ್ನೇ ನೋಡ್ತಿದ್ರಿ, ಇನ್ನು ಚಿನ್ನ ಇಲ್ಲಿಂದ ನೋಡೋದು. ಆಯ್ತು ಬಿಡಿ, ಯಾರಾದ್ರು ನೋಡಿ, ನಿಮಗೊಂದು ವಿಶೇಷವಾದ ಬಹುಮಾನ ಕೊಡ್ತೀನಿ. ಒಂದು ಸ್ವಲ್ಪ ಚಿನ್ನ ಎಲ್ಲಾದ್ರೂ ಸಿಕ್ಕರೆ ತಂದು ಕೊಡಿ ಆಯ್ತಾ? ಪ್ಲೀಸ್ ಪ್ಲೀಸ್ ತಂದು ಕೊಡಿ ಅಣ್ಣ. ನೀವು ನೋಡಿದ್ದೀರಣ್ಣ? ಯಾರು ನೋಡ್ತಿಲ್ಲ ಮಾರಿ, ಯಾರು ನೋಡಿಲ್ಲ ಅಂತೆ ನೋಡಿ. ದಯವಿಟ್ಟು ನನ್ನ ಹೆಂಡತಿ ಹೋದ್ರ ಪರವಾಗಿಲ್ಲ, ಅವಳು ಕೂಡಿಟ್ಟಂತ ಚಿನ್ನನ ದಯವಿಟ್ಟು ಕೊಡಿ ಯಾರಾದ್ರೂ. ಅಣ್ಣ ಅಣ್ಣ, ಯಾರು ಅಣ್ಣ? ಅಯ್ಯೋ ಸೇ, ಅವಾಗಿಂದ ನೋಡ್ದೆ. ಸೈಡ್ಗೆ ಪಾಪ. ಅಣ್ಣ, ಚಿನ್ನ ನೀವು ನೋಡಿದ್ರ? ಇಲ್ಲ. ಯಾರು ನೀನು? ಯಾರು? ಪಕ್ಕದವನೇ. ಪಕ್ಕದ ಮನೆಯವನು ಪಕ್ಕದ ಮನೇಲಿ ಇರ್ಬೇಕು. ಇಲ್ಲೇನು ಗಿಣ್ಸ್ ಕೀಳಕ್ಕೆ ಬಂದಿದ್ದ ಟೆನ್ಷನ್ ಅಲ್ಲಿರುವಾಗ ನೀನು?
ಅಣ್ಣ ಹಾಗೆ ಹೇಳ್ಬಾರ್ದು ಅಣ್ಣ. ಮತ್ತೆ ಪಕ್ಕದ ಮನೆಯವರು ಯಾವಾಗ್ಲೂ ನಮ್ಗೆ ಬೇಕಾಗುವವರು ಪಕ್ಕದ, ಈಗ ನೋಡಿ ನಾನೊಂದು ಅರ್ಜೆಂಟ್ ವಿಷಯ ಹೇಳ್ತೀನಿ. ಏನು? ಈಗ ಮನೆಯಲ್ಲಿ ಇರುವಾಗ ರಪ್ಪ ನಿಮ್ಮ ಸಾಮಾನು ಖಾಲಿ ಆಯ್ತು, ಆ? ಮನೆದು ಸಾಮಾನು ಖಾಲಿ ಆಯ್ತು. ಖಾಲಿ ಆಯ್ತು. ಖಾಲಿ ಹೋಗ ನೀವು ರಪ್ಪ ಬಾಗಿಲು ಬಿಡೋದು ಯಾರ್ದು? ಪಕ್ಕದ ಮನೆಯವರು. ಹೌದು ತಾನೆ? ಹೌದು ಮನೆಯಲ್ಲಿ ಯಾರಾದ್ರೂ ಅರ್ಜೆಂಟ್ ರೋಗ ರುಜಿನ ಏನಾದ್ರು ಬರ್ತದಲ್ಲ, ಹೌದು ಮಾರ. ಸೀಕ ಸಂಕಟ ಬರ್ತದಲ್ಲ, ರಪ್ಪ ಯಾರಿಗೆ ಕಾಲ್ ಮಾಡೋದು? ಪಕ್ಕದ ಮನೆಯವರು. ಪಕ್ಕದ ಮನೆಯವರಲ್ಲ. ಹೌದು. ರಪ್ಪ ಬರೋದು ಯಾರು? ಪಕ್ಕದ ಮನೆಯವರು. ಪಕ್ಕದ ಮನೆಯವರು ದೇವರಲ್ವಾ? ಹೌದು ಅದಕ್ಕೆ ಹಂಚ್ಬೇಕಂತ ಹೇಳೋದು. ಕರೆಕ್ಟ್. ಇದೊಂದು ಒಳ್ಳೆ ಪಾಯಿಂಟ್ ಹೇಳಿದೆ. ಎಲ್ಲಾನು ಪಕ್ಕದ ಮನೆಯವರ ಹತ್ರ ಹಂಚ್ಕೋಬೇಕು. ಹಂಚ್ಬೇಕು. ಈಗ ಸುಖ ದುಃಖ ಏನಿರ್ಲಿ, ಶೋಭೆ ಎಂತ ಮಾಡ್ಬೇಕು? ಹಂಚ್ಕೋಬೇಕು. ಹಂಚಬೇಕು. ಹಂಚಬೇಕು. ಈಗ ಏನಾದ್ರು ನೋವು ನಲಿವು ಏನಾದ್ರು ಬಂದು ಏನಾದ್ರು ಕಾಲ್ ಬಂದು ನೋವು ಎಂತ ಮಾಡ್ಬೇಕು? ಹಂಚಬೇಕು. ಹಂಚ್ಬೇಕು. ಹಂಚಬೇಕು. ಅದನ್ನೇ ನಾನು ಇದ್ಯಾರು ಹೆಂಡತಿ ಹಂಚ್ಬೇಕು. ಹಂಚಬೇಕು. ನೀನ್ ಪಕ್ಕದ ಮನೆಯನ್ನಲ್ವಾ? ನಮ್ಮ ಮನೇಲಿ ಸ್ವಲ್ಪ ಚಿನ್ನ ಕಾಣ್ತಾ ಇಲ್ಲ, ಯಾರೋ ಕದಿದ್ದಾರೆ ಮಾರ್ರೆ. ಅವ್ನು ಸ್ವಲ್ಪ ಹುಡುಕ್ತಾ ಇದ್ದೀನಿ. ನಿನ್ನೆ 10:30 ಗಂಟೆಗೆ 10:30 ಗಂಟೆಗೆ ಚಿನ್ನ ಕಳ್ತನ ಆಗಿದೆ. ನಿಮ್ಮ ಅದು ಕಬಟ್ಟಲ್ಲಿ ಕಪ್ಪುದು ತೊಟ್ಟೆಯಲ್ಲಿ ಇತ್ತಲ್ಲ, ನಿಂಗೆ ಗೊತ್ತು? ನಾನು ನೋಡುದೀನಿ. ದೇವ್ರೆ, ಯಾರ್ ಕದ್ದಿದ್ದು? ಅದಕ್ಕೆ ಹೇಳು ದೇವರಿದ್ದಾರೆ ಅಂತ ಹೇಳುದು. ಅದಕ್ಕೆ ನಾನು ಮೇಡಮ್ ನಾನು ನೋಡಿದ್ರಿಂದ ಆಯ್ತು. ಚಿನ್ನ ಕದ್ದಿವಾಗ ನಾನು ಯಾರ್ ಕದ್ದಿದ್ದು? ಅಲ್ಲ, ಮೈಕೈ ಮುಟ್ಟಿದ್ರು ಹೋಗ್ತೀನಿ ನಾನು. ಇಲ್ಲ ಯಾರು ಕದ್ದಿದ್ದು? ಯಾರು ಕದ್ದಿದ್ದು? ಕದ್ದಿದ್ದು ನಾನು ನೋಡೋದ್ರಿಂದ ಆಯ್ತಲ್ಲ. ಯಾರು ಹೇಳಿ? ಕದ್ದಿದ್ದು ಬೇರೆ ಯಾರಲ್ಲ ಮಾರ. ಯಾರು? ಯಾರು ಕದ್ದಿದ್ದು? ಯಾರು ಮರ ಹೇಳು. 2 ರೂಪಾಯಿ ಕೊಡ್ಬೇಕು. ಓ, ಹೇಳ್ಬಿಟ್ಟು ಹೋಗು. ಅಲ್ಲಿ ಹೋಗ್ತದೆ. ಅಲ್ಲಿ ಬಾತ್ರೂಮ್ ಇದೆ, ಸೈಡಲ್ಲಿ ಹೋಗಿ. ಮೆಂತೆ ಉಂಟು. ಮೆಂತೆ ಫಸ್ಟ್ ಹೋಗ್ಬಾ. ಉಷ್ಣ ಆಗಿದೆ. ಗಸಗಸೆ ಬೀಜ ಇದೆ, ಹೋಗಿ. ನೋಡು, ಈಗ ಯಾರ ಹತ್ರ ಕೇಳುದು? ಪಕ್ಕದ ಮನೆ ಒಬ್ರು ಆಂಟಿ ಇದ್ದಾರೆ, ಗೊತ್ತಾಯ್ತಾ? ಹಾ, ಅದೇ ಆಂಟಿ. ಅವರನ್ನು ಕರೆಯೋಣ. ಆಂಟಿ, ಆಂಟಿ. ಹಲೋ. ನೀವು ಗಂಡ ಹೆಣ್ಣ? ನೀವು ಸರೋಜ ಆಂಟಿ ಅಲ್ವಾ? ಹೌದು ಆಂಟಿ, ನಮ್ಮನೆ ಸ್ವಲ್ಪ ಚಿನ್ನ ಕಳ್ತನ ಆಗಿದೆ ಆಂಟಿ. ಚಿನ್ನ ಕಳ್ತನ ಆಗಿದ್ಯಾ? ಹೌದು. ಯಾರು ಕದ್ದಿದ್ದಾರೆ ಇಲ್ಲಿ? ಅವನೊಬ್ಬ ನೋಡಿದ್ದಾನೆ, ಕಳ್ತನ ಮಾಡಿದ್ದಾನೆ, ಅಲ್ಲೂ ಹೋಗಿದ್ದಾನೆ ಆಂಟಿ. ಒಂದ್ ನಿಮಿಷ, ದಯವಿಟ್ಟು ಮುಂದ್ಗಡೆ ಕೂತಿರೋ ಗಣ್ಯ ವ್ಯಕ್ತಿಯಲ್ಲಿ ಒಂದು ಚಿಕ್ಕ ವಿನಂತಿ ಇದೆ. ನೀವು ನೋಡ್ಬೇಕಾದ್ರೆ ಸ್ಟ್ರೈಟ್ ನೋಡಿ, ಮೇಲೆ ಮಾತ್ರ ನೋಡ್ಬೇಡಿ. ನೈಟಿ ಹಾಕಿದ್ದೀನಿ. ಚಿನ್ನ ಚಿನ್ನ ಎಲ್ಲಿದ್ದಾನೆ ಅವನು? ಅವನು ಎಲ್ಲಿದ್ದಾನೆ? ಹೋಗಿದ್ದಾನೆ. ಅಲ್ಲಿದ್ದಾನ? ಹೌದು. ಹೇ ರಾಜು, ಬಂದೆ. ಮೇಡಮ್ ಒಂದು ನಿಮಿಷ. ಸಂದೇಶ ಏನ್ ಪಾಪ ನೀವು? ನನ್ಗೆ ಇವ್ರು ಮೇಡಮ್ ಬಾರಿ ಇಷ್ಟ. ನಾನು ಯಾವಾಗ್ಲೂ ರೆಂಟ್ ಕೊಡ್ಲಿಕ್ಕೆ ಮನೆಗೆ ಹೋಗ್ತೇನೆ, ಇವ್ರ ಹತ್ರ ಮಾತಾಡುದಿಲ್ಲ. ಕೋಪ ನಿಮ್ಮ ಹತ್ರ. ಸುಕ್ಕ ತಿಂದಿದ್ದಾರೆ ಇವರು. ಇದು ಸುಕ್ಕ ಅಲ್ಲ, ಅಲ್ಲಿ ಹೋಗಿ ಅಲ್ಲಲ್ಲ, ಸುಕ್ಕ ತಿಂದಿದ್ದೀನಿ. ನಿನ್ನೆ ತಿಂದದ್ದು. ಇವತ್ತು ಬಟಾಟಿ. ಇಲ್ಲ, ಸುಕ್ಕನೇ ಅದು. ನೋಡುವ. ಸುಕ್ಕನೇ ಅದು. ಸುಕ್ಕ ತಿಂದದ್ದು ನನ್ನೆ. ಇವತ್ತು ಹೋಗಿ ಬಂದದ್ದು ಅವರು. ಸುಕ್ಕ ನಿನ್ನೆ ತಿಂದದ್ದು. ಆಂಟಿದೊಂದು ಅವಸ್ಥೆ ನೋಡಿ. ನಿನ್ನೆ ಸುಕ್ಕ ತಿಂದ, ಇವತ್ತು ಬಟಾಣಿ ತಿಂದದ್ದು. ಅದು ಸುಕ್ಕದು. ಅಣ್ಣ ಸಾಕು ನಿನ್ ಸುಕ್ಕ. ನೋಡಿ, ಇವನು ಕಳ್ತನ ಮಾಡಿದ್ದು ಯಾರಂತೂ ಗೊತ್ತು ಇವನಿಗೆ. ಬಲಮ್ಮ ಕುಲ್ಲು ಬಲ. ಕೂತ್ಕೋ. ಕರೆಕ್ಟ್ ಆಗಿ ಹೇಳ್ಬೇಕು. ಚಿನ್ನ ಎಲ್ಲಿಟ್ಟಿದೀಯಾ? ನಾನಿಟ್ಟಿಲ್ಲ, ನೋಡಿದ್ದೀನಿ. ನೋಡಿದ್ಯಾ? ನೋಡಿದಾರಂತೆ. ಯಾರು ನೋಡಿದ್ದಾರೆ? ಆ ಕಳ್ಳ ಯಾರು ಅಂತ ಹೇಳು. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಾ ಇತ್ತು. ಕೋಳಿ ಕೊಕ್ಕೋ ಅಂತಾನೆ ಕೂಗುದು, ಬಾವು ಅಂತ ಕೂಗುತ್ತಾ? ಹೇಳಿ ಕಳ್ಳ ಯಾರ ಅಂತ ಹೇಳು. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಾ ಇತ್ತು. ಮೈ ಮುಟ್ಟಿದ್ರು. ಚಿನ್ನ ನಂದನ. ಅದೇನು ಗೊತ್ತಾ ಆಂಟಿ, ಅವನ ಪಕ್ಕದ ಮನೆಯಲ್ಲಿ ಸ್ವಲ್ಪ ಹುಷಾರಿಲ್ಲ. ಏನಾದ್ರೂ ಹೇಳ್ತಿರುವಾಗ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಪುನಃ ಫಸ್ಟ್ ಇಂದ ಹೇಳ್ತಾನೆ ಆಂಟಿ. ಯಾರು ಮಾತಾಡಬಾರ್ದಾ? ಮಾತಾಡ್ಬಾರ್ದು, ಫಸ್ಟ್ ಇಂದ ಹೇಳ್ತಾನೆ.
ನಿನ್ನೆ ಬೆಳಿಗ್ಗೆ 6 ಗಂಟೆ ಕೋಳಿ ಕೊಕ್ಕೋ ಅಂತ ಹೋಗ್ತಾ ಇದ್ದೆ. ನಾನು ಎದ್ದು ಬಿಟ್ಟು ಸೀದಾ ಟ್ಯಾಪ್ ಆನ್ ಮಾಡಿಬಿಟ್ಟೆ, ಮುಖ ತೊಳೆದು ಸೀದಾ ಹೊರಗೆ ಹೋದೆ. ಹೊರಗೆ ಹೋಗ್ಬಿಟ್ಟು ಹೊರಗೆ ಬರ್ತೀನಿ, ನನಗೆ ಒಂದು 500 ರೂಪಾಯಿ ಚಿಲ್ಲರೆ ಬೇಕಿತ್ತು. ನಾನು 500 ರೂಪಾಯಿ ಚಿಲ್ಲರೆ ಯಾರ ಕೇಳೋದು ನೋಡ್ತೀನಿ, ನಮ್ಮ ನಿಶಾನ್ ಬಂಗಾರಣ್ಣ ನಿಂತಿದ್ದಾರೆ. ಪ್ರೊಡ್ಯೂಸರ್ ನಿಶಾನ್ ಬಂಗಾರ ನಿಂತಿದ್ದಾರೆ. ನಾನು ಕೇಳಿದೆ, ನಿಶಾನ್ ಅಣ್ಣ ಒಂದು 500 ರೂಪಾಯಿ ಚಿಲ್ಲರೆ ಕೊಡ್ತಾರೆ ಅಂತ ಕೇಳಿದೆ. ಅವರು ತೆಗೆದು ನಂಗೆ 2,000 ರೂಪಾಯಿ ಕೊಟ್ಟದ್ದು. ಅವರು ಹಾಗೆ ನಾನು ಅವಾಗ ಪ್ರೋಗ್ರಾಮ್ ಬರ್ತೀನಿ, ಒಂದು ಇಷ್ಟು ಕೊಡಿ ಅಂದಿದ್ದಕ್ಕೆ ಇಷ್ಟೆಲ್ಲ ಯಾಕೆ ತಗೊಂಡು ಹೋಗ್ತೀನಿ, ಇಷ್ಟು ತಗೊಳ್ಳು ಅಂತ ಹೇಳಿದ್ರು. ನಾನು ಅವಾಗ ಇಷ್ಟು ತಗೊಳ್ಳ ನಿನ್ನೆ ಬೆಳಗ್ಗೆ 6 ಗಂಟೆ ಕೋಳಿ ಹೋದ ಸುಮ್ಮನಿರ್ಬೇಕು ಅಂತ ಹೇಳಿದ್ದಾನೆ, ಮುಚ್ಕೊಂಡಿರ್ಬೇಕು, ಮಧ್ಯದಲ್ಲಿ ಮಾತಾಡಬಾರ್ದು. ಆಯ್ತು ಬಿಡಿ. ನಿಶಾಂತ್ ಅಂದ್ರೆ ಇಷ್ಟು ಕೊಟ್ರಂತೆ. ನಿನ್ನೆ ಬೆಳಿಗ್ಗೆ 6 ಗಂಟೆ ಕೋಳಿ ಹೋದ ನಾನು ಟ್ಯಾಪ್ ಆನ್ ಮಾಡಿದ, ಮುಖ ತೊಳೆದು ಸೀದಾ ಹೊರಗೆ ಬಂದೆ. ಹೊರಗೆ ಬರ್ತೀನಿ, ನಂಗೆ 500 ರೂಪಾಯಿ ಚಿಲ್ಲರೆ ಬೇಕಾದ್ರೆ ನಿಶಾನ್ ಅಣ್ಣ ತೆಗೆದು 2,000 ರೂಪಾಯಿ ಕೊಟ್ಟು 2,000 ರೂಪಾಯಿ ಕೊಟ್ಟು ಹಾಗೆ 2,000 ರೂಪಾಯಿ ತಗೊಂಡು ಮುಂದೆ ಹೋಗ್ತಾ ಇದ್ದೀನಿ. ಪೇಟೆಯಲ್ಲಿ ವಾಮಂಜೂರ್ ಹತ್ರ ಒಂದು ಅಂಗಡಿ, ಸೀರೆದ ಅಂಗಡಿ. ಅಮ್ಮ, ನಾನು ನೋಡ್ತಾ ಇದ್ದೀನಿ ಸೀರೆಯಲ್ಲಿ ಆಫರ್ 100 ರೂಪಾಯಿಗೆ 3 ಸಿಲ್ಕ್ ಸೀರೆಗಳು. 100 ರೂಪಾಯಿ 3 ಸಿಲ್ಕ್ ಸೀರೆನಾ? 100 ರೂಪಾಯಿ 3 ಸಿಲ್ಕ್ ಸೀರೆ ಅಂತ ಯಾರು ಕೊಡ್ತಾರೆ ಅಕ್ಕ? 100 ರೂಪಾಯಿ 3 ಸಿಲ್ಕ್ ಸೀರೆ ಅಂತ 100 ರೂಪಾಯಿ. ನಿನಗೆ ಸೀರೆ ಎಲ್ಲ ನನ್ನ ನೈಟ್ಗೆ ಕೊಡ್ಬೇಕು ನಿನಗೆ. ಅದು ನಿನ್ನೆ ಬೆಳಿಗ್ಗೆ 6 ಗಂಟೆ ಕೋಳಿ ಹೋಗ್ತಾ ಇದ್ದೆ. ನಾನು ಟ್ಯಾಪ್ ಆನ್ ಮಾಡಿದ, ಮುಖ ತೊಳೆದ ಸೀದಾ ಹೊರಗೆ ಬಂದೆ. 500 ರೂಪಾಯಿ ಚಿಲ್ಲರೆ ಬೇಕಾದ್ರೆ ನಿಶಾನ್ 2,000 ರೂಪಾಯಿ ಕೊಟ್ಟರು. ಹಾಗೆ ಮುಂದೆ ಹೋಗ್ತೀನಿ, ಅಲ್ಲಿ ಸೀರೆ 100 ರೂಪಾಯಿಗೆ 3 ಸಿಲ್ಕ್ ಸೀರೆ. ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ರಿಕ್ಷಾ ನಿಂತಿತ್ತು ಮಾರ್ಕೆಟಲ್ಲಿ. ರಿಕ್ಷಾದಲ್ಲಿ 4 ಜನ ಕಳ್ಳರಿದ್ರು. ಅದೇ ಮಾರ್ಕೆಟಲ್ಲಿ ರಿಕ್ಷಾ ಯಾರು ಬಿಡ್ತಾ ಇದ್ದದ್ದು ಅದನ್ನ ಗೊತ್ತಿಲ್ಲ. ಕಣ್ಣು ಕಾಣ್ತಿತ್ತು ರಿಕ್ಷಾದವನಿಗೆ, ಇಲ್ಲ ರಿಕ್ಷಾ ಬಿಡಬೇಕು. 2, 3 ಕಳ್ಳರು ಹಿಂದೆ ಕೂತಿದ್ರು. ಇಲ್ಲ, ನಾನು ಒಬ್ಬನೇ ನೋಡಿದ್ದು, 4 ಅಲ್ಲ. ರಿಕ್ಷಾ ಹೋಗಿಲ್ಲ, ಅಲ್ಲೇ ಇತ್ತು. ಹಾಗೆ ರಿಕ್ಷಾದೊಳಗೆ 4 ಜನ ಕಳ್ಳರಿದ್ರು. ನಾನು ಹತ್ರ ಹೋಗ್ತೀನಿ, ಒಂದು ಪದ್ಯ ಕೇಳ್ತಾ ಉಂಟು. ಸುಂಟರ ಗಾಳಿ, ಸುಂಟರ ಗಾಳಿ ಹಚ್ಚುತ್ತೈತೆ ಮೈಯೆಲ್ಲ, ರಂಗು ರಂಗೋಲಿ ರಂಗು ರಂಗು. ನಿನ್ನೆ ಬೆಳಿಗ್ಗೆ 6 ಗಂಟೆ ಕೋಳಿ ನಿಂಗೆ ಮಾತ್ರ ಸಾಂಗ್ ಗೊತ್ತಿರೋದು. ಫಸ್ಟ್ ಹೋಗಿ ಮೀಸೆ ಬೋಳ್ಸ್ಕೊ ಹೋಗು. ಅಣ್ಣ ನೋಡು, ದಯವಿಟ್ಟು ಪ್ಲೀಸ್ ಅಣ್ಣ, ಫಸ್ಟ್ ಇಂದ ಹೇಳ್ಬೇಡ. ಕಂಟಿನ್ಯೂ. ನಿನ್ನೆ ಬೆಳಿಗ್ಗೆ 6 ಗಂಟೆ ಕೋಳಿ ಹೋಗ್ತಾ ಇದ್ದೆ. ನಾನು ಎದ್ದೆ, ಅಲ್ಲಿ ಟ್ಯಾಪ್ ಆನ್ ಮಾಡಿದೆ, ಸೀರೆ ಹೊರ ಬಂದೆ. ನಿಶಾನ್ ಅಣ್ಣ 500 ರೂಪಾಯಿ ಕೇಳಿದ್ರೆ 2,000 ರೂಪಾಯಿ ಕೊಟ್ಟರು. 100 ರೂಪಾಯಿಗೆ 3 ಸಿಲ್ಕ್ ಸೀರೆ ಮಾರ್ಕೆಟಲ್ಲಿ. ಹಾಗೆ ಮುಂದೆ ಬರ್ತೀನಿ, 4 ಜನ ಕಳ್ಳರಿದ್ರು ರಿಕ್ಷಾದೊಳಗೆ. ಅಲ್ಲಿ ಪದ್ಯ ಬರ್ತಾ ಇತ್ತು, ಸುಂಟ್ರಗಾಳಿ ಹಚ್ಚುತ್ತೈತೆ ಮೈಯೆಲ್ಲ, ರಂಗು ರಂಗೋಲಿ ಅಂತ ಪದ್ಯ ಬರ್ತಾ ಇತ್ತು. ಅಲ್ಲಿಂದ ಹೋಗ್ತೀನಿ, ಆ ಕಳ್ಳರು ರಿಕ್ಷಾ ಸ್ಟಾರ್ಟ್ ಮಾಡಿ ಸೀದಾ ನಿಮ್ಮ ಮನೆ ಮುಂದೆ ಬಂದದ್ದು. ಇಲ್ಲ, ರಿಕ್ಷಾದೊಳಗಿದ್ರು, ಹೊರಗಿಲ್ಲ. ರಿಕ್ಷಾ ಹೋಗ್ತಾ ಇತ್ತು, ನಾನು ರಿಕ್ಷಾದಲ್ಲಿದ್ರು. ರಿಕ್ಷಾ ಸೀದಾ ಬಂದು ನಿಮ್ಮ ಮನೆ ಮುಂದೆ ನಿಲ್ತು. ರಿಕ್ಷಾದಲ್ಲಿ ಆ ಕಳ್ಳರು ಇಳಿದು ಬಿಟ್ಟು ಅವ್ರದ್ದು ಬಿಡಿಕ್ ಬೀಜಾರೆಲ್ಲ ಉಂಟಲ್ಲ ಐಟಮ್ ಎಲ್ಲ, ಅದನ್ನು ತೆಗೆದು ಬಿಟ್ಟು ಸೀದಾ ಏನು ತಿಂದು ಬಂದಿದ್ದೆ ನೀನು? ಅದು ಸರ್ ನನಗೆ ಐಸ್ ಕ್ಯಾಂಡಿ ಕೊಟ್ಟರು ಹೊರಗಡೆ, ಅದೊಂಚೂರು ಶೀತ ಆಯ್ತು ಸರ್. ಅದಕ್ಕೆ ಸ್ವಲ್ಪ ವಿಷ ಹಾಕಿ ಕೊಡ್ಬೇಕು ತಾನೆ, ಇನ್ನೇನು ಹೇಳ್ತಾ ಇದ್ದ. ನೀನು ಮಾತಾಡಿಲ್ಲ ತಾನೆ? ಅಕ್ಷಿ ಮಾಡಿದ್ದು ಮಾತಾಡಿಲ್ಲ, ಅವನು ಗೊತ್ತಾಗಿಲ್ಲ, ನಾ ಮ್ಯಾನೇಜ್ ಮಾಡ್ತೀನಿ.
ಹ್ಮ್ 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 ಅದೇ ಅವರು ಇಳಿದು ಬಿಟ್ಟು ಗೇಟ್ ಹತ್ರ ಬಂದ್ರು. ನಾನು ಹೇಳಿಲ್ವ ನಿಜ ನನ್ನ ಕಂಟಿನ್ಯೂ ಮಾಡ್ತಾರೆ ಅಂತ. ಅವಾಗಿಂದ ನೋಡಿ, ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ಕರೆಕ್ಟ್ ಆಗಿ ಹೇಳಿದ್ರೆ ಯಾರಿಗೆ ಕೂಡ ಒಂದು ಅರ್ಥ ಮಾಡ್ಕೊತಾರೆ. ಅವನು ಇವಾಗ ಹೇಳಲಿಲ್ಲ. ನಿನ್ನೆ ಬೆಳಿಗ್ಗೆ 6 ಗಂಟೆ ಕೋಳಿ ಕೊಕ್ಕ ಹೋಗ್ತಾರೆ. ಅಲ್ಲಿ ಬಾಯ ಮುಖ ತೊಳೆದು ಹೊರಗೆ ಬಂದೆ. ನನ್ನ 500 ರೂಪಾಯಿಗೆ 200 ರೂಪಾಯಿ ಕೊಟ್ಟರು. ಹಾಗೆ ಹೊರಗೆ ಬರ್ತೀನಿ, ಅಲ್ಲಿ 100 ರೂಪಾಯಿಗೆ 3 ಸಿಲ್ಕ್ ಸೀರೆ. ಹೊರಬಂದು ರಿಕ್ಷಾದಲ್ಲಿ ಕಳ್ಳರಿದ್ದಾರೆ. ಸುಂಟ್ರ ಕಳ್ಳಿ ಪದ್ಯ ಬರ್ತಾ ಉಂಟು. ಪದ್ಯ ಬಂದು ಸೀದಾ ಕಳ್ಳರೆಲ್ಲ ಮನೆಗೆ ಮುಂದೆ ಬಂದರು. ಮನೆಗೆ ಮುಂದೆ ಬಂದವರು ರಿಕ್ಷಾದಿಂದ ಇಳಿದ್ರು. ರಿಕ್ಷಾದಿಂದ ಇಳಿದು ಬಿಟ್ಟು ಮೆಲ್ಲ ಗೇಟ್ ಓಪನ್ ಮಾಡಿದ್ದು. ಗೇಟ್ ಓಪನ್ ಮಾಡಿದ ಕಳ್ಳರು ಮುಂದೆ ಬರ್ತಾ ಇದ್ದಾರೆ. ಬಂದವರು ಮನೆ ಬಾಗಿಲ್ ಗೇಟ್ ಓಪನ್ ಮಾಡಿದ್ರು. ಬಾಗಿಲ್ ಗೇಟ್ ಓಪನ್ ಮಾಡಿದವರು ಸೀದಾ ಒಳಗೆ ಬಂದ್ರು. ಒಂದು 5 ನಿಮಿಷ ಕಂಟ್ರೋಲ್ ಮಾಡ್ಬೋದಿತ್ತಲ್ಲ. ಬೆಳಿಗ್ಗಿಂದ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ಕಾಮಿಡಿ ಆಗ್ಬೇಕು ಅಂತ ಪ್ರೆಷರ್ ಹಾಕಿದ್ರು. ಅದು ಕಾಮಿಡಿ ಬಾಯಲ್ಲಿ ಮಾತಾಡಿಲ್ಲ ತಾನೆ? ಮಾತಾಡಿಲ್ಲ, ಮೂಲದಲ್ಲಿ ಮಾತಾಡಿದ್ದಲ್ವಾ? ನಾನು ಮ್ಯಾನೇಜ್ ಮಾಡ್ತೇನೆ. ಯಾರು ಮಾತಾಡಬೇಡಿ. ನಿನ್ನೆ ಬೆಳಿಗ್ಗೆ 6 ಗಂಟೆ ಕೋಳಿ ಹೋಗ್ತಾ ಇದ್ದೆ. ನಾನು ಎದ್ದು ಬಿಟ್ಟು ಸೀದಾ ಮುಖ ತೊಳೆದು ಒಳಗೆ ಬಂದೆ. ಅಲ್ಲಿ 100 ರೂಪಾಯಿಗೆ 3 ಸಿಲ್ಕ್ ಸೀರೆ ಇತ್ತು. ಹಾಗೆ ರಿಕ್ಷಾದಲ್ಲಿ ಕಳ್ಳರು ಸೀದಾ ಮನೆ ಮುಂದೆ ಬಂದು. ಕಳ್ಳರು ಸೀದಾ ಮನೆ ಮುಂದೆ ಬಂದರು. ಮನೆ ಮುಂದೆ ಬಂದವರು ಗೇಟ್ ಓಪನ್ ಮಾಡಿದ್ರು. ಗೇಟ್ ಓಪನ್ ಮಾಡಿದ್ರು. ಕಳ್ಳರು ಸೀದಾ ಮನೆ ಹತ್ರ ಬಂದ್ರು. ಮನೆ ಹತ್ರ ಬಂದು ಗೇಟ್ ಓಪನ್ ಮಾಡಿದವರು ಬಾಗಿಲು ಓಪನ್ ಮಾಡಿದ್ರು. ಬಾಗಿಲು ಓಪನ್ ಮಾಡಿದ ಕಳ್ಳರು ಸೀದಾ ಕಪಾಟ ಹತ್ರ ಬಂದ್ರು. ಟಾಮಿ ನಾನೊಂದು ಕ್ರಾಸಿಂಗ್ಗೆ ನಾಯಿ ತಂದಿದ್ದೆ. ನಾಯಿ ಎಲ್ಲ ನೋಡಿದ್ರ? ನಾಯಿ ತಂದಿದ್ದೆ ಕ್ರಾಸಿಂಗ್, ನೋಡಿದ್ರು? ನಾಯಿ ಕ್ರಾಸಿಂಗ್ ಬಿಟ್ಟಿದ್ಯಾ? ಬಿಡೋದು ಹಂಗೆ ಬಿಟ್ಟು ಒಂದು 5 ನಿಮಿಷ ಲೇಟ್ ಬಿಡ್ಬೋದಿತ್ತಲ್ಲ ಮಾರ್ರೆ. ನಮ್ದೊಂದು ಬಾರ್ಡರ್ ಕ್ರಾಸ್ ಆಗ್ತಿತ್ತಲ್ಲ. ನನ್ನ ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ ನಿನ್ನೆ ಬೆಳಗ್ಗೆ 6 ಗಂಟೆಗೆ ನಾವು 4 ಜನ ಸಾಕಿತ್ತು, ಅವ್ನು ಬೇಡ ಇತ್ತು. ನಿನ್ನೆ ಬೆಳಗ್ಗೆ 6 ಗಂಟೆ ಕೋಳಿ ಹೋಗುತ್ತೆ. ನಾನು ಮುಖ ತೊಳೆದು ಹೊರಗೆ ಬಂದು ಸೀದಾ 100 ರೂಪಾಯಿ 3 ಸಿಲ್ಕ್ ನಿಶಾನ 200 ರೂಪಾಯಿ ಕೊಟ್ಟರು. ರಿಕ್ಷಾದಲ್ಲಿ 4 ಜನ ಕಳ್ಳರು ಇದ್ರು. ಸೀದಾ ಮನೆಗೆ ಮುಂದೆ ಬಂದ್ರು. ಗೇಟ್ ಓಪನ್ ಮಾಡಿದ್ರು. ಬಾಗಿಲು ಓಪನ್ ಮಾಡಿದ್ರು. ಒಳಗೆ ಬಂದವರು ಸೀದಾ ಮನೆ ಕಬಟ್ ಓಪನ್ ಮಾಡಿದ್ರು. ನಿಮ್ಮ ಮನೆ ಕಬಟ್ ಓಪನ್ ಮಾಡಿದ್ರು. ಕಬಟ್ ಓಪನ್ ಮಾಡಿದ ಕಳ್ಳರು ಸೀದಾ ಅದ್ರೊಳಗಿದ್ದ ಬಂಗಾರದ ತೊಟ್ಟೆಗೆ ಕೈ ಹಾಕಿದ್ರು. ನಾನು ನೋಡ್ತಾ ಇದ್ದೀನಿ. ಬಂಗಾರದ ತೊಟ್ಟೆ ಕೈ ಹಾಕಿದ ಕಳ್ಳರು ಸೀದಾ ತಿರುಗಿದ್ರು. ನಾನು ಇಲ್ಲಿ ನಿಂತ ಇದ್ದೀನಿ. ಸೀದಾ ಈಗ ತಿರುಗಿದ್ರು. ಯಾರು
ನಾನು ಕಳ್ಳರನ್ನು ನೋಡ್ತಾ ಇದ್ದೀನಿ. ಈಗ ಮುಖ ಮಾಡಿ ತಿರುಗಿದ್ದಾರೆ. ನಾನು ನೋಡ್ತಾ ಇರ್ಬೇಕಾದ್ರೆ ತಿರುಗಿದ ತಕ್ಷಣ ಕರೆಂಟ್ ಹೋಯ್ತು. ನಾನು ಅದನ್ನ ಯೋಚನೆ, ಕಳ್ಳರದ ಮುಖ ಈಗ ನೋಡ್ತೀನಿ ಈಗ ನಾನು ಯೋಚನೆ ಮಾಡಿದ್ದೇ ಬಂತು. ಅವರು ತಿರುಗಬೇಕಾದ್ರೆ ಕಳ್ಳರ ಮುಖ ಹೇಗೆ ನೋಡು, ಇಲ್ಲನ್ನ ನೋಡಿದ್ದೀನಿ, ಇದು ನೋಡಿಲ್ಲ. ನನ್ನ ಮಗನೇ, ಕರೆಂಟ್ ಹೋಯ್ತು ಅಂತ ಆಗ್ಲೇ ಇರ್ತಿದ್ದೆ, ನಾನೊಂದು ಸ್ವಾತಂತ್ರ್ಯದಲ್ಲಾದ್ರೂ ಊಸು ಬಿಡ್ತಿದ್ದೆ. ಇದನ್ನ ಫಸ್ಟ್ ಹೇಳಿಕ್ಕೆ ಏನು ಮಾರಿ, ಎಷ್ಟು ಜನ ಅವಾಗಿಂದ ಕಾಯ್ತವ್ರೆ ನಿನ್ನನ್ನ. ಹೋಗಿ ಇನ್ನು ಮುಂದೆ ಏನಾದ್ರೂ ಬಂದ್ರೆ ಒಂದ್ ನಿಮಿಷ ಅಮಸರ ಮಾಡಬೇಡಿ. ಎಂತ ಹೊಡಿಯೋದು? ಅಮಸರ ಅಪಘಾತಕ್ಕೆ ಕಾರಣ ನಾನು ನೋಡಿದ್ದೀನಿ. ಕಳ್ಳರ ನಾಮೇ ನೋಡಿ ಕರೆಂಟ್ ಬಂತು. ಕರೆಂಟ್ ಬಂತು ಶೋಭೆಯನ್ನ ನಾನು ನೋಡಿದ್ದೀನಿ. ಸಾರಿ ಇಲ್ಲ ಬಲೆ ಮಾರಿ, ನಾನು ನೋಡಿದ್ದೀನಿ ಕಳ್ಳರು ಯಾರು. ಆಯ್ತು, ಅದು ಯಾರು ಅಂತ ಹೇಳಿ ಮಾರಿ. ಅದೇ ನಿನ್ನೆ ಬೆಳಿಗ್ಗೆ 6 ಗಂಟೆ ಕೋಡಿ. ಎಷ್ಟು ಜನ ಬಿದ್ದು ಹೋದ್ರಿ ನಗ್ತಾ. ಎಷ್ಟು ಜನ ನಗಾಡ್ಲೇ ಇಲ್ಲ ಹೇಳಿ. ನೀವೆಲ್ಲರನ್ನ ನಗಿಸ್ತಾ ಇರ್ತೀರಾ. ರೈಟ್. ನಗು ಮುಖದ ಸಿಯು ಅಂತ ಹೇಳಿದಕ್ಕೆ ಸರಿಯಾದ ಒಂದು ಕ್ಷಣ, ನಮಗೆ ಎಲ್ಲರ ಮುಖದಲ್ಲಿ ನಗು ಇರುವಂಥ ಕ್ಷಣ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ನಮ್ಮ ಕಾಮಿಡಿ ಕಿಲಾಡಿಗಳು ತಂಡದವರಿಗೆ. ಎಂಪೀರಿಯಾ ಇವತ್ತಿನ ಸಂಭ್ರಮೆಯ ಒಂದು ಕ್ಷಣದಲ್ಲಿ ನಮ್ಗೆಲ್ರಿಗೂ ನಗುವನ್ನು ಬೀರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೀಗ ವೇದಿಕೆಯಲ್ಲಿ ಇನ್ನೊಂದು ಮನೋರಂಜನಾ ಕಾರ್ಯಕ್ರಮ, ಸಂದೇಶ್ ನೀರ್ಮಾರ್ಗ ಅವರ ತಂಡದಿಂದ ಒಂದು ಸುಮಧುರವಾದಂತಹ ಹಾಡು, ನಂತರ ಮತ್ತೆ ವಿಜೇತರಿಗೆ ಕೆಲವು ಗೌರವವನ್ನು ಈ ವೇದಿಕೆಯಲ್ಲಿ ಕೊಡಲಾಗುವುದು. ಸೊ ಇಟ್ಸ್ ಓವರ್ ಟು ವಿದ್ಯಾ ಸುವರ್ಣ ಆ್ಯಂಡ್ ಸಂದೇಶ್ ನೀರ್ಮಾರ್ಗ. ಒಂದ್ಸಲ ಜೋರಾದ ಚಪ್ಪಾಳೆ. ಹೆಸರು ಡ್ಯಾನ್ಸ್ ಮಾಡಲಿಕ್ಕೆ ರೆಡಿ ಅಲ್ಲ? ಡ್ಯಾನ್ಸ್ ಮಾಡಲಿಕ್ಕೆ ಪಕ್ಕದವರಿಗೆ ತೊಂದರೆ ಆಗದಾಗೆ ಅಲ್ಲೇ ಕೊಂಡೊಂದು 2 ಸ್ಟೆಪ್ ಹಾಕಬೇಕಾಗಿ ವಿನಂತಿ. ಈಗ ಈ ಒಂದು ಅದ್ಭುತವಾದ ಗೀತೆ ನಿಮಗೋಸ್ಕರ. ಗಾಡಿ ಹತ್ತೆ ಬಂತೊಂದು ಕಲಾಕೃತಿ, ಆ ಸರ್ವಾಂಗ ನರಂ ಐತಿ, ಐ ಸೌಂದರ್ಯ ಗರಂ ಐತಿ, ಹೈ ಕ್ಲಾಸು ಹಂಸ ನಡಿಗೆ ಹಳ್ಳಂಡೆ ಬಂಸ ಬೆಡಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕ್ ಇಟ್ ಪುಷ್ಪವತೆ, ಶೇಕ್ ಇಟ್ ಪುಷ್ಪವತೆ, ಶೇಕ್ ಇಟ್ ಪುಷ್ಪವತೆ. ನಿಮ್ಮನ್ನು ಹುಡುಕ ಬಂದಿನಿ ಬಾವ, ನನ್ನ ಸಿಸ್ಟರ್ ಬಾಯ್ ಫ್ರೆಂಡ್ ನೀವಾ, ಯಾಕ ಹಿಡ್ಕೊತೀರಿ ಯಾಕ ನಿಮ್ಗೂ ಬರ್ಡ್ ಗಿಫ್ಟ್ ಕೊಡ್ರಿ ಒಂದು ಸರತಿ. ಶೇಕ್ ಇಟ್ ಪುಷ್ಪವತೆ, ಶೇಕ್ ಇಟ್ ಪುಷ್ಪವತೆ, ಶೇಕ್ ಇಟ್ ಪುಷ್ಪವತೆ. ಕೊಬ್ರಿನಿ ತಲೆ ತಟ್ಟೋರ್ಬೇಕಾಗೈತಿ, ಹಿಟಾಗೈತಿ ಆಗ ನಮ್ಗೂ ಸ್ಲೋಬ್ರಿ ಒಟ್ಟಿಗೆ ಕೊಟ್ಕೊಂಡು ಮಾತಾಡೋರು ಬೇಕಾಗೈತಿ. ಆ ಟೈಪು ಆಹ್ವಾನ ಕೊಡಬ್ಯಾಡ್ರಿ, ನಮಗೆ ತಮ್ಮು ಏರ್ತೈತಿ ಧಡ್ಕನ್ನು, ನಮ್ದು ಏನ ಇದ್ರು ಮನಿ ಊಟ ತಿನ್ನಂಗಿಲ್ಲ ಹೊರಗ ಗುಲ್ಕನ್ನು. ಪುಷ್ಪವತಿ ನೋವನ ಬ್ಯಾಡ್ರಿ, ನೋವಾಗೈತೆ. ಎಸ್ ಅಂದ್ರು ತ್ರಾಸಕತಿ, ನೋವಂದ್ರು ತ್ರಾಸಕತಿ, ಬ್ಯಾಕು ಬಳಕು ಯಾಕ ಬಿಡುತ್ತಿ ಶೇಕ್ ಇಟ್ ಪುಷ್ಪವತೆ, ಶೇಕ್ ಇಟ್ ಪುಷ್ಪವತೆ,
ಶೇಕ್ ಪುಷ್ಪವತಿ आजा आजा ಶಾರ್ಪ್ ಶಾರ್ಪ್ ಕಮ್ಮಿ ಅಕ್ಕನ ರವಿಗೆ ತೊಟ್ಟಾಗೆಲ್ಲ ನೀವ ನೆನಪಾಗ್ತೀರಿ ಭಾವ ಬೇಕು ಬೇಕು ಆಗೋಕೆ ನೀ ತಡ್ಕೊಳ್ಳೋದೇ ಇಲ್ಲ ಜೀವ ಬುಲ್ಬುಲ್ ಬರ್ತಾಳ ಬಾಯಿ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನ ಹೇಳ್ಕೊಂಡೋಯ್ತಾಳ ಎದ ಹದ್ರ ಯಾಕ ಬರ್ದಿ ಎದುಸಿರು ಯಾಕ ಬಿಡದಿ ತಲೆ ಹದ್ರ ಯಾಕ ಜಿಗಿದಿ ಕಿವಿ ಹದ್ರ ಯಾಕ ನಗದಿ ಬಾಡಿ ಬಳಗು ಯಾಕ ಬಿಡದೆ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಥ್ಯಾಂಕ್ ಯು so much.